ಭುವಿ ವಲಯೇ ವ್ಯಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಕಾಂತಂ. ಪೂರ್ಣ ಉಪನ್ಯಾಸವನ್ನ ಕೇಳುವ ಸುದೈವ ನಮಗೆ ಲಭಿಸಿತ್ತು. ಅವರು ನವರತ್ನ ಅನ್ನೋ ಹೆಸರು ಯಾಕೋ ಅಷ್ಟು ನನಗೆ ಸರಿ ಅನಿಸೋದಿಲ್ಲ. ಅನಂತ ರತ್ನಗಳು ಅವರಿಗೆ ನೋಡ್ರಿ. ಒಂದು ಭಾಗವತ ಅಂಬರೀಷನ ಕಥಾ ಹೇಳೋ ಮುಂದೆ ಅಹೋ ಅನಂತ ದಾಸಾನ ಮಹಾತ್ಮ್ಯಂ ದೃಷ್ಟ ಮಧ್ಯಮೇ ಅಂತ ಭಕ್ತರ ಮಹಿಮೆಯನ್ನು ತಿಳಿಸ್ತಕ್ಕಂಥ ಅಂಬರೀಷನ ಕಥಾನಕವನ್ನ ಹೇಳುವಾಗ ಏನೇನು ತಂದ್ರವರು ನಿಮ್ಮಲ್ಲಿ ಎಷ್ಟು ಮಂದಿಗೆ ಲಕ್ಷಿತ್ತು ನನಗೆ ಗೊತ್ತಿಲ್ಲ. ನಾನು ನೋಡ್ತಾ ಕೂತಿದ್ದೆ. ಅದರೊಳಗ ಬರೇ ಭಾಗವತದೊಳಗಿನ ಇತರ ವಿಷಯಗಳನ್ನು ತರಲಿಲ್ಲ. ಅವಿಜ್ಞಾತ ಅಂದ್ರು, ಪುರಂಜನೋಪಾಖ್ಯಾನ ಬಂತಲ್ಲಿ. ನಚಿಕೇತ ಅಂದ್ರು, ಕಠೋಪನಿಷತ್ತು ಬಂತು. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅವೈಹಿತಮಾಗತಂ ದುರಂತ ವಿಕ್ರಮಸ್ಯ. ರಾಮಾಯಣ ತಂದ್ರು, ಮಹಾಭಾರತ ತತ್ವ ನಿರ್ಣಯ ತಂದ್ರು. ಅಷ್ಟೇ ಅಲ್ರಿ, ಇಂಗ್ಲಿಷ್ನೊಳಗೆ ಕೊಟೇಶನ್ ಎಷ್ಟು ಸುಂದರವಾಗಿ ಕೊಟ್ಟರು. ಸೋ ಅಪ್ರೋಪ್ರಿಯೇಟ್, ರೈಟ್ ಟು ದ ಕಾಂಟೆಕ್ಸ್ಟ್. ಬರ್ತದ ಹಿಂದೆ ಸರಿಲ್ಲ, ಮುಂದಂತಿರೋ ಹಿಂದಂತಿರೋ ವಿಷಯ ಬರಲಿ ಅಂತಾರ ಅವ್ರು. ನೋಡ್ರಿ, ಹೊಗಳಬೇಡ್ರಿ ನನ್ನ, ವಿಷಯ ಬರಲಿ ಅಂತಾರ. ಇದು ವಿಷಯನೇ. ಅಹೋ ಅನಂತ ದಾಸಾನ ಮಹಾತ್ಮ್ಯಂ ದೃಷ್ಟ ಮಧ್ಯಮ. ಆದ್ದರಿಂದ ಬಹಳ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಮತ್ತು ದೃಷ್ಟಾಂತಗಳು ಅವರು ಕೊಡೋದು. ಇವತ್ತಿನ ರೆಲೆವೆನ್ಸ್ ಆಫ್ ದ ಸ್ಪೀಚ್ ಅಷ್ಟು ವಿದ್ವತ್ಪೂರ್ಣವಾದ ಮತ್ತು ರೆಲೆವೆಂಟ್ ಅನಿಸಿಕೊಂಡಿರ್ತಕ್ಕಂಥ ಉಪನ್ಯಾಸವನ್ನು ಈವರೆಗೆ ನೀಡಿದ್ದಾರೆ. ನಾನು ನಮಸ್ಕಾರ ಮಾಡಿದರೆ ನೀವು ಪಂಡಿತ ಪುತ್ರರು ಅಂತ ಆಶೀರ್ವಾದ ಮಾಡಿದೆ. ಅದರೊಳಗೆ ಸ್ವಲ್ಪ ಸತ್ಯಾಂಶದ ಪಂಡಿತನಾಥಾಚಾರ್ಯ ಗಲಗಲಿ ಅವ್ರ ಮಗ ನಾನು. ಅದು ವಾಚ್ಯಾರ್ಥ, ಅದಕ್ಕೊಂದು ವಿಶೇಷ ಅರ್ಥನೂ ಅದ. ಪಂಡಿತ ಪುತ್ರ ಅಂದ್ರೆ ಏನು ಅಂತ ನಾ ಹೇಳುವುದಿಲ್ಲ, ವಿಶೇಷ ಅರ್ಥ ಡಿಕ್ಷನರಿ ತೆಗೆದು ನೋಡ್ರಿ. ದೇವಾನಾಂ ಪ್ರಿಯ ಅಂತರ್ಥ. ಅದಕ್ಕೆ ಮಂದಿ ವಿದ್ವಾಂಸರ ಋಷಿ ಅರಣ್ಯದೊಳಗ ತಪಸ್ ಮಾಡ್ತಾ ಕುಳಿತಿದ್ದಾನೆ. ಆ ದೇಶವನ್ನು ಆಳತಕ್ಕಂಥ ರಾಜನಿಗೆ ಮಕ್ಕಳಿರ್ಲಿಲ್ಲ. ದೇವರು ನೋಡ್ರಿ ಎಲ್ಲಾ ಕೊಟ್ಟಾನ ಅಂತ ಆಗುವುದೇ ಇಲ್ಲ. ಅವು ಒಂದು ಕನ್ನಡ ಸಿನಿಮಾದಾಗ ಒಂದು ಹಾಡದ ನೋಡಿ, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ಮಾಯವಾದನು. ಹಂಗ ಎಲ್ಲಾರ ಸಂಸಾರದೊಳಗ ಇದೊಂದು ಸರಿ ಇದ್ರೆ ನಮ್ಗೆ ಬಹಳ ಚಲೋ ಆಗ್ತದ್ರಿ. ಎಲ್ಲ ಚಲೋ ಅದ, ಆದ್ರೆ ನಮ್ಮ ಮನೆಯವರು ಒಂಚೂರು ಹಟ್ನಾಡಿ ನೋಡಿ, ಅವ್ರದೊಂದು ಬುದ್ಧಿ ನೆಟ್ಟಗಾಗಿಬಿಟ್ರೆ ನಮ್ಮ ಸಂಸಾರ ಭಂಗಾರ ಅಂತ ಹೆಣ್ಮಕ್ಳು ಮಾತಾಡ್ಕೋತಿರ್ತಾರೆ. ಆ ಗಂಡಂದ್ರು ಚಲೋ ಇದ್ರೆ ಮತ್ತೊಂದೇನೋ ತ್ರಾಸ ಇರ್ತದೆ. ಹಿಂಗ ಎಲ್ಲಾರ ಸಂಸಾರದೊಳಗೂ ಇದು ಒಂದರಿ, ಇದು ಒಂದು ಬರೋಬ್ಬರಿ ಆಗ್ಬೇಕು ನೋಡಿ ಅಂತ ಹಂಗ. ಅದಕ್ಕೆ ಸಂಸಾರ ಅಂತ ಹೆಸರು. ಸಮ್ಯಕ್ ಸರತಿ ಅಥವಾ ಸಂಸಾರ, ಸಂ ಎಸೋ ಎಮ್ಮಿ ಸಂ ಪುರ ಸಾರ ಇಲ್ಲ ಅದರೊಳಗೆ. ಸಂಸಾರ. ಆ ರಾಜಿಗೆ ಏನಾಗಿತ್ತು, ಎಲ್ಲ ಇತ್ತು, ಅಪರಂಪಾರ ಐಶ್ವರ್ಯ, ಆದ್ರೆ ಮಕ್ಕಳೇ ಏನ ಎಲ್ಲ ಮಾಡಿದ್ರು. ವ್ರತ ಮಾಡಿದ್ರು, ಉಪವಾಸ ಮಾಡಿದ್ರು, ನೇಮ ಮಾಡಿದ್ರು, ನಿತ್ಯ ಮಾಡಿದ್ರು, ಯಾಗ ಮಾಡಿದ್ರು, ಏನಾದ್ರೂ ಮಕ್ಕಳಾದ್ರು. ಕಡಿಗೆ ಬ್ಯಾಸತ್ತು ಅರಮನೆ ಬಿಟ್ಟು ಹೊರಗೆ ನಡೆದ್ಬಿಟ್ಟು ಕಾಡಿಗೆ ಹೊರಟ್ಬಿಟ್ಟು ಹೆಂಡತಿ ಅಂದ್ರು, ಮತ್ತೆ ನೀವು ಕಾಡಿಗೆ ಹೋದ್ರೆ ನಾನು ಅರಮನೆ ಒಳಗಿದ್ದೇನೆ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಆಗಿನ ಕಾಲದ ಹೆಣ್ಮಗಳ್ರಿ ಅಂತೂ ಇಬ್ರು ಕೂಡ ಹೋದ್ರು. ಆಗಿನ ಕಾಲಕ್ಕೆ ಊರು ಬಿಟ್ಟು ನೀವು ಹೊರಗೆ ಹೋದ್ರೆ ಇವತ್ತಿನ ಪಿಕ್ನಿಕ್ ಸ್ಪಾಟ್ಸ್ ಝಕ್ಕಿಸ್ಬೇಕು ಅಂಥ ತಾಣಗಳು, ತಂಗುದಾಣಗಳು ಇರ್ತಿತ್ತು. ಅರಣ್ಯದೊಳಗೆ ಅಲ್ಲಲ್ಲೇ ಕುಟೀರ ಕಟ್ಟಿಕೊಂಡು ಮಹಾಜ್ಞಾನಿಗಳು, ತೇಜಸ್ವಿಗಳು, ವರ್ಚಸ್ವಿಗಳು ಅವರು ಸದ್ದು ಗದ್ದು ಇಲ್ದಂಗ ಅವ್ರು ಊರಿನ ಕಡೆ ಹಾಯತ್ತಿದ್ದಿಲ್ಲ. ಅವರು ಭಾಗವತದೊಳಗೆ ಬರ್ತದೆ. ಪರೀಕ್ಷೆ ಮಹಾರಾಜ ಅಂತಾನ ಶುಕಾಚಾರ್ಯ ನೋಡಿ, ರಾಜ ಆಗಿದ್ದಾಗ ಬಂದಿದ್ರ
ಸಮಸ್ತ ರಾಜ್ಯವನ್ನ ನಿಮ್ಮ ಅಡಿದಾವರಗಳೆಲ್ಲ ಅರ್ಪಿಸಿ ಕೃತಾರ್ಥ ಆಗ್ತಿದ್ದೆ. ಈಗ ಬರಗೈ ಭರ್ಮಪ್ಪಾಗಿ ಅರಣ್ಯಕ್ಕೆ ಇನ್ನು 7 ದಿವಸದಾಗ ಮರಣ ಅಂತ ಬಂದು ನಿಂತೀನಿ. ಶುಕಾಚಾರ್ಯರಂತಹ ದೊಡ್ಡ ವಿದ್ವಾಂಸರು ಈಗ ಬಂದೀನಿ, ಏನು ಕೊಡ್ಲಿ ನಾನು? ಏನೂ ಇಲ್ಲ, ಎಲ್ಲ ಬಿಟ್ಟು ಬಂದೀನಿ. ಅವರಂದ್ರು, ಯಾವಾಗ ಎಲ್ಲ ಇತ್ತು ಅಂತ ತಿಳ್ಕೊಂಡಿದ್ದಿ ಆವಾಗ ನಿನ್ನಲ್ಲಿ ಏನೂ ಇರಲಿಲ್ಲ. ಈಗ ಏನೂ ಇಲ್ಲ ಅಂತ ತಿಳ್ಕೊಂಡಿಯಲ್ಲ, ಎಲ್ಲ ದೈ. ಈಗ ಉಪದೇಶಕ್ಕೆ ತಕ್ಕ ಪಾತ್ರ ನೀವು. ಹಂಗ ಈ ದುಡ್ಡು, ಈ ಮರ್ಯಾದ, ನಮಸ್ಕಾರ, ಚಮತ್ಕಾರ ಇವೆಲ್ಲ ಪದಾರ್ಥಗಳಿವೆ, ಬಂಧಿಸ್ತಕ್ಕಂಥದ್ದು, ಮತ್ತಷ್ಟು ಸಂಸಾರದೊಳಗೆ ಬಿಗಿತಕ್ಕಂಥದ್ದು. ಇದರಿಂದ ದೂರ ಹೋಗಿ ಅರಣ್ಯದೊಳಗೆ ಕೂತ್ಕೊಂಡು ಏಕಾಂತದೊಳಗ ಸಂತತವಾಗಿ ಭಗವಂತನ ಚಿಂತನವನ್ನು ಮಾಡಿ ಮನಸ್ಸನ್ನು ಅವನ ಧ್ಯಾನಕ್ಕೆ ತಾನ ಲೀನವಾಗಿಸಿ ಮುಕ್ತಿ ಮಂದಿರಕ್ಕೆ ಹೋಗ್ತಕ್ಕಂಥ ಮಹಾನುಭಾವರು ಅವ್ರು ಇರ್ತಿದ್ರು. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ನೀವು ಊರು ಬಿಟ್ಟು ಹೋದ್ರು. ಅಂಥ ಮಹಾನುಭಾವರು ಒಬ್ಬರು ದರ್ಶನ ಆಯ್ತು. ಇಬ್ಬರು ಗಂಡ ಹೆಂಡತಿ ಬಂದರು. ತೇಜಸ್ವಿ ಋಷಿಗಳು ಒಂದು ಮರದ ಕೆಳಗೆ ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಜೀವನದೊಳಗೆ ಎಲ್ಲ ಸಾಕು ಅನಿಸಿದವರಿಗೆ ಯಾಕೋ ಅವ್ರನ್ನ ನೋಡಿದಾಗ ಒಂದು ಆಶಾ ಕಿರಣ ನಿಂತ್ಕೊಂಡ್ರಲ್ಲಿ ಜೋರನ್ನೇ ಉಸಿರಾಡಿಸೋ ಹಂಗಿಲ್ಲ, ಸಫಲ ಮಾಡೋ ಹಂಗಿಲ್ಲ, ತಪಸ್ಸಿಗೆ ಭಂಗ. ಎಷ್ಟು ವಿನಯ ನೋಡ್ರಿ. ಶಾಕುಂತಲದೊಳಗೆ ಕಾಳಿದಾಸ ಹೇಳ್ತಾನೆ, ವಿನೀತ ವೇಷೇಣ ಪ್ರವೇಶಿತವ್ಯ ಆಶ್ರಮೂನ. ನಮ್ಮ ರಾಜ ಬಿಲ್ಲು ಬಾಣ ಮೃಗಗಳನ್ನ ಕೊಲ್ಲಿಕ್ಕೆ ಕಾಡಿನೊಳಗೆ ಎಲ್ಲ ಹಾಕೊಂಬಂದಿದ್ದ. ಅವರ ಕಣ್ಣ ಋಷಿಗಳ ಆಶ್ರಮಕ್ಕೆ ಹೋಗುವ ಮುಂದೆ ವಿನೀತ ವೇಷೇಣ ಪ್ರವೇಶಿತವ್ಯ ಆಶ್ರಮೋ ನಾಮ ಛೆ ಇವನ್ನೆಲ್ಲ ಇಲ್ಲೇ ತೆಗೆದಿಟ್ಟು ಹೋಗ್ತೀನಿ ಅನ್ನ. ಅಷ್ಟು ವಿನಯ ಇರ್ತಿತ್ತು ಮಹಾರಾಜರಿಗೆ ಆಗಿನ ಕಾಲಕ್ಕೆ. ದೇವಸ್ಥಾನಕ್ಕೆ ಹೋಗುವ ಮುಂದೆ ಸೂಟು ಬೂಟು ಎಲ್ಲ ಹಾಕೊಂಡು ಹಂಗೆ ಒಳ ತನಕ ಹೊಂಟಿರ್ತಾರೆ. ಅವ್ರು ಪ್ರೀಸ್ಟ್ ತಡಿಬೇಕು, ಸ್ವಲ್ಪ ಅಲ್ಲೇ ಬಿಟ್ಟು ಬರ್ರಪ್ಪ, ನಮ್ದು ಎಲ್ಲ ಫಲಸಾಗ್ತಾವ್ರಿ ಎಲ್ಲ. ಮೈಲಿ ಚಾದರ ಓಢಕ್ಕೆ ಕೈಸೆ ದ್ವಾರ ತುಮಾರಿ ಆಯಾಮ ಪದ್ಯ ಮಾಡಿದ ಕಬೀರ್. ಈ ಚರ್ಮನೇ ಮೈಲಿ ಚಾದರ ಇದೆ, ಇದನ್ನು ಓಢಕ್ಕೆ ಬೇರೆ ದ್ವಾರಪೇ ಕೈಸೆ ಆಯ, ಮ್ಯಾಲಿನ ಬಟ್ಟೆ ಬಿಟ್ಬಿಡು. ಹಂಗ ಏನೇನೇನೇನು ಅವ್ರಿಗೆ ನಮ್ಮ ಉಸಿರಾಟದ ಸಪ್ಪಳ ಸಹಿತ ಕೇಳಿಸಲಾರದ ಹಂಗ ಇದ್ದಾರೋ ಎಲ್ಲೋ ಅನ್ನೋ ಹಂಗ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ರು ಮೂಲಿ ಒಳಗ ಚಕ್ರವರ್ತಿ ಸಾಮ್ರಾಟ್. ಧ್ಯಾನ ಮುಗುದು ಋಷಿಗಳ ಕಣ್ಣು ತೆಗೆದ್ರೆ ಮಹಾರಾಜ ರಾಣಿ ನಿಂತ್ಕೊಂಡಾರಲ್ಲಿ ಬರ್ರಿ ಚಿಂತನೆ ಮಾಡಿದ್ರು. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಕಥಮಸ್ತಿ ಮಹಾರಾಜ, ಕಥಮಸ್ತಿ ಭವ, ಹೆಂಗಿದ್ಯಪ್ಪ ಅಂತ ಕಕ್ಕುಲತೆಯಿಂದ ವಿಚಾರಿಸಿದ್ರು. ಇವತ್ತು ನಾಳೆ ನಮಗೂ ಬಹಳ ಮಂದಿ ಕೇಳ್ತಾರೆ, ಹೌ ಆರ್ ಯು, ಹೆಂಗಿದ್ದೀರಿ? ಅವ್ರ ಮುಂದೆ ಏನು ದುಃಖ ಹೇಳ್ಕೊಂಡ್ರೆ ಏನು ಉಪಯೋಗ? ಅವರು ತಮ್ಮದು ಇಷ್ಟು ನಮ್ಮ ಮುಂದೆ ಹೇಳ್ತಾರೆ, ದುಃಖಂ ದುಃಖೇನ ವರ್ಧತೆ. ಪ್ರೀತ್ಯಾಸ್ಪದ ಖರೇ ವಿಚಾರಿಸುವವರು, ಏನಾದರೂ ನಮಗೆ ಸಹಾಯ ಮಾಡೋ ಸಾಮರ್ಥ್ಯ ಇದ್ದವರು ಹೆಂಗಿದ್ದಿ ಅಂತ ಕೇಳಿದ್ರೆ ಒಳಗಿನಿಂದ ಬಿಚ್ಚಿಕೊಟ್ಟು ದುಃಖದ. ಎಲ್ಲೋ ವಿದೇಶದಾಗಿದ್ದು ಬಂದಿರ್ತಾನ ಮಗ, ಎಷ್ಟೋ ವರ್ಷದ ನಂತರ ಮುದುಕ ತಾಯಿ ಬಂದು ನಮಸ್ಕಾರ ಮಾಡಿದ್ರೆ ಹೆಂಗಿದ್ಯೋ ಕೂಸು 6 ಫುಟ್ ಬೆಳೆದು ನಿಂತಿರ್ತದ ಕೂಸು. ತಾಯಿಗೆ ಕೂಸೆ ಕಣ್ಣು. ನಾನು ಸುಮಾರು 28 ವರ್ಷಗಳ ಹಿಂದೆ ವಿದೇಶಕ್ಕೆ ಅಮೆರಿಕೆಗೆ ಹೋದಾಗ ನಮ್ಮವ್ವ ಒಂದು ಪತ್ರ ಬರೆದಿತ್ತು. ರಸ್ತಾ ದಾಟುವಾಗ ಜಾಕಿ, ದೊಡ್ಡ ದೇಶ, ವಾಹನ ಭಾಳ, ಅಲ್ಲಿ ಥಂಡಿ ಭಾಳ ಅಂತ ಸ್ವೆಟರ್ ಹಾಕು. ಅಲ್ಲಿ ಏನು ಧೂಪ ಆಗ್ತಾವ್ರಿ, ಸ್ವೆಟರು ಜಾಕೆಟ್ ಹಾಕೊಂಡ್ರೆ ಸಾಲುದಿಲ್ಲ. ಆದರೆ ತಮ್ಮ ತಿಳುವಳಿಕೆ ಮಿತಿ ಒಳಗೆ ತಾಯಿ ಪ್ರೀತಿ ಪ್ರದರ್ಶನ ಮಾಡ್ತಾರೆ. ಮೋಸ್ಟ್ ವ್ಯಾಲ್ಯೂಯಬಲ್ ಲೆಟರ್ ಐ ಹ್ಯಾವ್ ಎವರ್ ರಿಸೀವ್ಡ್. ಪ್ರೀತಿಗಿರುವಂಥ ಮೌಲ್ಯ. ರಾಜನ ಬಗ್ಗೆ ನಿಜವಾದ ಕಳಕಳಿಯಿಂದ ಯಾವಾಗ ಕೇಳಿದರು, ರಾಜ ತನ್ನ ಮನಸ್ಸನ್ನು ಬಿಚ್ಚಿರ್ತಾರೆ. ಗುರುಗಳ ನಿಮ್ಮ ಅನುಗ್ರಹದಿಂದ ರಾಜ್ಯದೊಳಗೆ ಯಾವುದಕ್ಕೂ ಬರ್ತಿಲ್ಲ, ಆದರೆ ಸಂತಾನ ನನ್ನ ಹೆಂಡತಿ ಬಹಳ ಮನಸ್ಸಿಗೆ ಹಚ್ಕೊಂಡ್ರೆ, ಜೀವನಕ್ಕೆ ದಿಕ್ಕು ದೆಸೆಯೇ ಇಲ್ಲ. ಯಾತಕ್ಕೆ ಸಂಪತ್ತು, ಯಾತಕ್ಕೆ ಸೌಖ್ಯ? ನೋಡ್ರಿ, ಏನು ಕೊಟ್ಟಿರುವುದಿಲ್ಲ ಅದು ಬಹಳ ಮಹತ್ವದ ಅನ್ಸುತ್ತೆ. ಮನ್ಯಾಗ ಒಂದು 10-15 ಮಕ್ಕಳು ಇರ್ತಾವೆ.
ಅವ್ರು ಒಂದೆರಡು ಮಕ್ಕಳು ಕಡಿಮೆ ಆಗಿದ್ರು ಅಡ್ಡಿಲ್ಲ, ಒಂದು ಸಂಪತ್ತು ಕೊಟ್ಟಿದ್ರೆ ತಣ್ಣಗೆ ಹೊತ್ತು ಊಟ ಮಾಡ್ಕೊಂಡಿರ್ತಿದ್ವಿ, ಏನಪ್ಪ ಮಕ್ಕಳು ಅಂತ ಅವರು ಗುಡಿಸಲದೊಳಗೆ ಶಪಿಸ್ತಿರ್ತಾರೆ. ಇವ್ರಿಗೆ ಬೇಕಾದಷ್ಟು 10 ತಲೆಮಾರು ತಿಂದು ಸವಿಸಿದ್ರು ಸವಿದಷ್ಟು ಆಸ್ತಿ ಇರ್ತದ, ಅವ್ರಿಗೆ ಮಕ್ಕಳು. ಯಾಕೆ ಹಿಂಗೆ ಮಾಡ್ತಾನ ದೇವರು ಅಂದ್ರೆ, ಸೈನ್ಸ್ನಿಂದ ನಾ ಬೇಕಾದ್ದು ಮಾಡ್ತೀನಿ ಅಂತ ಹೊಂಟಲ್ಲ ಮನುಷ್ಯ. ಅವಾಗ ನಿನ್ನ ಪ್ರಯತ್ನಕ್ಕೆ ಒಂದು ಮಿತಿ ಅದ ಅನ್ನೋದನ್ನ ಜ್ಞಾಪಿಸ್ತಾನಿಲ್ಲ. ಇಬ್ಬರು ದಂಪತಿಗಳು ದೀನ ಭಾವದಿಂದ ಋಷಿಗಳಲ್ಲಿ ಕೇಳಿಕೊಂಡಿದ್ದಾರೆ. ಅವರು ಋಷಿಗಳು ಮಹಾರಾಣಿನ ಕೇಳಿದ್ರಂತ, ತಾಯಿ ನಿನಗೆ ಎಷ್ಟು ಮಕ್ಕಳು ಬೇಕು? ಆಶಾ ಹೊಡಿತು, ಮಕ್ಕಳೇ ಹುಟ್ಟುವುದಿಲ್ಲ ನಮ್ಗೆ ಅಂತ ಅನಿಸಿದ್ದು. ನಿರ್ಧಾರ ಮಾಡಿಕೊಂಡವರಿಗೆ ಎಷ್ಟು ಮಕ್ಕಳು ಬೇಕು ಅಂದು ಕೂಡಲೇ ರಾಣಿ ಹತ್ರ ಬಂದು ಋಷಿಗಳ ಹತ್ರ ಹೇಳಿದ್ಲಂತ, ನನಗೆ 60,000 ಮಕ್ಕಳು ಬೇಕು. ಅಂದ್ರೆ 60,000 ಮಕ್ಕಳ? 2, 4, 6, 8 ಹಿಂದಿನ ತಲೆಮಾರಿನೊಳಗೆ 10 ಮಕ್ಕಳು ಅಂದ್ರೆ ಮತ್ತೊಮ್ಮೆ ನೋಡ್ತಿರ್ತಾರೆ. 10 ಮಕ್ಕಳು ರೇ ನಿಮಗ ಏನ್ ಬಿಡ್ರಿ ಪಾಪ, ಅಷ್ಟು ಮಕ್ಕಳನ್ನ ಹಿಡ್ದಾರ ಮತ್ತು ದೇಹದೊಳಗೆ ಅದಕ್ಕೆ ಏನೂ ಶಕ್ತಿ ಉಳಿದಿಲ್ಲ. ಎಷ್ಟು ಇಂದ 8, 10 ಮಕ್ಕಳನ್ನ ಹಿಡಿದ್ರೆ ದೇಹದೊಳಗೆ ಶಕ್ತಿ ಇರುವುದಿಲ್ಲ. 60,000 ಮಂದಿ ಮಕ್ಕಳನ್ನ ಹಿಡಿದ್ರೆ ಅವ್ರು ಕೇಳಿದ್ರು, ಹೆಂಗೆ ಧರಿಸ್ಕೋತೇವ ಇಷ್ಟು ಮಕ್ಕಳನ್ನ ಅಂತ ಕೇಳಿದ್ರು. ಬಹಳ ಚಾಣಾಕ್ಷ ಹೆಣ್ಮಕ್ಳು. ಅವಳು ಹೇಳಿದ್ಲು, ಯಾರಿಗೆ 60,000 ಮಕ್ಕಳನ್ನ ಕೊಡೋ ಸಾಮರ್ಥ್ಯ ಇರುತ್ತದೆ ಅವರಿಗೆ 60,000 ಮಕ್ಕಳನ್ನ ಹಡದ ಮೇಲೆ 20 ವರ್ಷದ ಹರೆಯನ್ನು ಕೊಡೋ ಸಾಮರ್ಥ್ಯನೂ ಇರ್ತದೆ. 20 ವರ್ಷದಕ್ಕೆ ನಾ ಇದ್ದಾಗ ಹೆಂಗಿದ್ದೆ ಆ ಹರೆ ಇರ್ಬೇಕು ನನಗೆ 60,000 ಮಕ್ಕಳನ್ನ ಹಡದ ಮೇಲೆ. ಅದನ್ನ ಕೇಳಬೇಕು ಅಂತ ನೀವೇ ಜ್ಞಾಪಿಸಿದ್ರಿ, ಅದನ್ನೂ ಒಂದು ಅನುಗ್ರಹ ಮಾಡಿಬಿಡ್ರಿ ಅಂತೇಳಿ. ಭಲೆ ಅಂದ್ರೆ ಸರಿ. ಇನ್ನೊಂದು ಪ್ರಶ್ನೆದ ತಾಯಿ, ಏನು ಈ ನಂಬರ್ ಎಂದು ವೈಶಿಷ್ಟ್ಯ ಎಂದು 60,000 ಯಾಕ, 40,000 ಯಾಕಲ್ಲ, 80,000 ಯಾಕಲ್ಲ, 60,000 ಯಾಕ ಅಂದ್ರೆ ಆಕಿ ಭೂಮಂಡಲದ ಭೂಪಟವನ್ನು ತಿಳಿಸಿ ಸಮಗ್ರ ಭೂಮಂಡಲಕ್ಕೆ ಚಕ್ರ ಏಕಚಕ್ರಾಧಿಪತಿ ಸಾರ್ವಭೌಮ ನನ್ನ ಗಂಡ ಇಡೀ ಭೂಮಂಡಲವನ್ನು ಆಳ್ತಾರೆ. ಈ ಭೂಮಂಡಲದ ಭೂಪಟದೊಳಗ ಸ್ವಲ್ಪ ಕಣ್ಣು ಬಿಟ್ಟು ನೋಡ್ರಿ, ಎಷ್ಟು ಪ್ರದೇಶಗಳವ, ರೀಜನ್ಸ್ ಎಷ್ಟವ ನೋಡಿಬಿಡ್ರಿ ಅಂತ. ಹಿಂಗ ನೋಡಿದ್ರು ಬರೋಬ್ಬರಿ ಅಥವಾ ನೀವು ಕೇಳಿದ್ರು. ಯಾಕೆ 60,000 ದೇಶಗಳನ್ನ ಗೆರಿ ಕೊಡ್ತಿದ್ರು ಆ ಭೂಪಟದೊಳಗೆ. ಈ ಭೂಮಂಡಲದ ಮೇಲೆ, ಈ ಭೂಮಿ ಮೇಲಿಗೆಲ್ಲ ಏಷ್ಯಾ ಖಂಡ, ಆಫ್ರಿಕಾ ಖಂಡ ಅಂತ ಒಂದೊಂದು ಖಂಡದೊಳಗೆ ಅನೇಕ ದೇಶಗಳು ಅಂತ ನಾವು ಮಾಡ್ಕೊಂಡಿವಿ. ಅವತ್ತಿನ ಕಾಲದೊಳಗೆ ಇಡೀ ಭೂಮಂಡಲ, ಅಖಂಡ ಭೂಮಂಡಲ, ಅದರೊಳಗೆ ಪುಟ್ಟ ಪುಟ್ಟ ದೇಶಗಳು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ಫಾರ್ ಕನ್ವೀನಿಯನ್ಸ್ ಆಫ್ ಕಂಟ್ರೋಲಿಂಗ್ 60,000 ದೇಶಗಳಿದ್ದು ಭೂಪಟದೊಳಗೆ. ಮತ್ತು ನನ್ನ ಗಂಡ ಇರುತ್ತೆ ಒಡೆಯ, ಅವನ ನಂತರ ಇದನ್ನ ಭೂಮಂಡಲವನ್ನು ನೋಡ್ಕೊಳ್ಲಿಕ್ಕೆ ನೀವೇ ಹೇಳ್ಬಿಡ್ರಿ ಎಷ್ಟು ಮಂದಿ ಬೇಕು. 60,000 ಪ್ರದೇಶಗಳ ಒಂದೊಂದಕ್ಕೊಬ್ಬೊಬ್ಬರು ಅಂತಂದ್ರೂ 60,000 ಮಂದಿ ಆದ್ರು. ಆದ್ದರಿಂದ ಗುರುಗಳ 60,000 ಮಂದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಥಾಸ್ತು ವಾಚಮರ್ಥೋನುಧಾವತಿ ಋಷೀಣಾಂ ಪುನರಾತ್ಯಾನಾಂ. ದೊಡ್ಡವರ ಬಾಯಿಂದ ಬಂತು ಅಂತಂದ್ರೆ ಅರ್ಥಂ ವಾದನುವರ್ತತೆ ವಾಚಮರ್ಥೋನುಧಾವತಿ. ನಾವು ಇಲ್ಲೇ ಮೈಕದ, ಇಲ್ಲೇ ವಾಯರದ ಪದಾರ್ಥ ನೋಡಿ ಆಮೇಲೆ ಶಬ್ದ ಅಂತೀವಿ, ಇಂಥದ್ದು ಇಂಥಲ್ಲಿ ಅದ. ಹಂಗಲ್ಲ ಪರೋಕ್ಷ ಜ್ಞಾನಿಗಳು, ಅವ್ರ ಬಾಯಿಂದ ಅಂದ್ರು ಅಂದ್ರೆ ಆ ಪದಾರ್ಥ ಅಲ್ಲಿ ಬಂದು ಕೂಡಬೇಕು. ಇಟ್ ಬೆಟರ್ ಬಿ ದೇರ್. ಹೌ ಡೇರ್ ಇಟ್ ಮಿಸಸ್ ದ ಆರ್ಡರ್ ಆಫ್ ಎನ್ ಎನ್ಲೈಟೆಂಡ್ ಪರ್ಸನ್. ಆದ್ದರಿಂದ ಅಂಥವರ ಬಾಯಿಂದ ಬಂತು ಅಂದ್ರೆ 60,000 ಮಕ್ಕಳು ತಥಾಸ್ತು ಅಂತ ಹೇಳಿದ್ರು. ಅಂತಃಪುರಕ್ಕೆ ಸುದ್ದಿ ಮುಟ್ಟಿ ನೋಡಿ. ಆ ಮಹಾರಾಣಿಯ ತಂಗಿ ಓಡೋಡ್ಕೊಂತ ಬಂದು ಋಷಿಗಳ ಹತ್ರ. ಆಕೆ ಬಂದು ಕೇಳಿದ್ಲು, ನಮ್ಮ ಅಕ್ಕ ಬಂದಿದ್ಲಂತ್ರಿ, ಆಕೆಗೆ 60,000 ಮಕ್ಕಳನ್ನು ಕೊಟ್ಟಿರಿ, ನಾ ಆಕಿ ತಂಗಿ, ನಿನಗೆ ಎಷ್ಟು ಬೇಕು ಆ ಮಕ್ಕಳು? ನನಗೆ 60,000 ಮಕ್ಕಳು ಬೇಡ, ಸಾವು ಇರದ ಒಬ್ಬ ಮಗನನ್ನು ಕೊಟ್ಬಿಡು. ಅಲ್ಲ ನಿಮ್ಮ ಮಕ್ಕಳಿಗೆ ಮತ್ತೆ 60,000 ಕೇಳ, ನಿನಗೆ 60 ಬೇಡ? ನನಗೆ ಒಬ್ಬನೇ ಒಬ್ಬ ಮಗ, ಸಾವಿರದ ಮಗ, ಸಾವಿರಾರು ಮಕ್ಕಳಲ್ಲ, ಸಾವಿರದ ಒಬ್ಬ ಮಗನ ಕೊಡು. ಯಾಕೆ ಅಂತ ಕೇಳಿದ್ರು. ಅವಳು ಹೇಳ್ತಾಳ,
ನಮ್ಮ ಅಕ್ಕ 60,000 ಮಕ್ಕಳನ್ನು ಕೇಳ್ಯಾಳ. ಅವರೆಲ್ಲ ವೀರಾಧಿವೀರರು, ಶೂರರು, ಪರಾಕ್ರಮಿಗಳು ಆಗಿರ್ತಾರೆ, ಸಂಶಯವೇ ಇಲ್ಲ. ಆದರೆ ಅಕಸ್ಮಾತ್ ಅವ್ರಿಗೇನಾದರೂ ಆಪತ್ತು ವಿಪತ್ತು ಒದಗಿದ್ರೆ ಅವರನ್ನು ರಕ್ಷಣೆ ಮಾಡೋ ಯೋಗ್ಯತಾ ಇರೋ ಒಬ್ಬ ಮಗನನ್ನು ನಾನು ಕೊಟ್ಬಿಡ್ತೀನಿ. ಅಕ್ಕ ತಂಗಿ ಹೆಂಗಿರ್ತಾರೆ? ಅವಳ ಹೃದಯದಲ್ಲಿನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ತಥಾಸ್ತು ಅಂತ ಋಷಿಗಳು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಸಂತೋಷದಿಂದ ಅರಮನೆಗೆ ಬಂದಿದ್ದಾಳೆ. ಎಲ್ಲ ಮಕ್ಕಳು ಬೆಳೆದು ಶಾಪಾದಪಿ ಶರಾದಪಿ ಅಂತ ದೊಡ್ಡ ಪರಾಕ್ರಮಿಗಳಾಗಿ ಬೆಳೆದಿದ್ದಾರೆ. ಮಕ್ಕಳೆಲ್ಲ ತಾರುಣ್ಯಕ್ಕೆ ಬಂದ ಮೇಲೆ ತಂದೆ ಮನಸ್ಸಿನೊಳಗೆ ಒಂದು ವಿಚಾರ ಬಂತು, ಅಶ್ವಮೇಧ ಯಾಗ ಮಾಡಬೇಕು. ಅಶ್ವಮೇಧ ಯಾಗ ಮಾಡಿದ್ರೆ ಇಂದ್ರ ಪದವಿ ಸಿಗ್ತದೆ. ಆದ್ದರಿಂದ ಅಶ್ವಮೇಧ ಯಾಗ ಮಾಡಬೇಕು. ಅಶ್ವಮೇಧದ ಕುದುರೆಯನ್ನ ಬಿಟ್ಟು ಯಾರು ಕಟ್ಟಬೇಕ್ರಿ? ಅದನ್ನ ಇಡೀ ಭೂಮಂಡಲ ತುಂಬ ಇವರು ಅಣ್ತಮ್ಮಂದ್ರ ಸೇರ. ಅಶ್ವಮೇಧದ ಕುದುರೆಯನ್ನ ಯಾರಾದರೂ ಕಟ್ಟಿದ್ರೆ ಅವರು ಇವರನ್ನ ಯುದ್ಧಕ್ಕೆ ಆಹ್ವಾನಿಸಿದ್ದಾರೆ ಅಂತ ಅರ್ಥ. ಇಡೀ ಭೂಮಂಡಲವನ್ನ ಅಣ್ತಮ್ಮಂದ್ರು, ಈಗಿನ ಅಣ್ತಮ್ಮಂದ್ರಾದ್ರೂ ಯಾರು ಕಟ್ಟಿ ಹಾಕವ್ರ ಅಮ್ಮನ ಕಶನ ಬರ್ಲಿ ನೋಡ್ತೀನಿ, ಅವನಕ್ಕಿಂತ ನನ್ನ ಜೋರು. ಹಂಗಿದ್ದಿದ್ದಿಲ್ಲ. ಅಣ್ತಮ್ಮಂದ್ರೆ ಹೆಂಗಿರಬೇಕು ಅನ್ನೋದಕ್ಕೆ ಆದರ್ಶರಾಗಿರುವಂಥ ಅಣ್ತಮ್ಮಂದ್ರಾಗಿದ್ರು. ನಮ್ಮೂರಾಗ ಇಷ್ಟು ಮಜ ಆಸ್ತಿ ಪಾಲು ಮಾಡ್ಕೊತಿರ್ತಾರೆ ಅಣ್ತಮ್ಮಂದ್ರು. ಒಂದು ಬೀಸುಕಲ್ಲಿತ್ತು, ಅವನು ಹೆಂಗೆ ಭಾಗ ಮಾಡ್ಕೊಂಡ್ರು ಅಂದ್ರೆ ಒಂದು ಬಾಳು ಒಬ್ಬ ತಗೊಂಡ, ಇನ್ನೊಂದು ಬಾಳು ಒಬ್ಬ ತಗೊಂಡ. ಆಮೇಲೆ ಯಾರೋ ಕೇಳಿದ್ರು, ಯಾಕ್ರೋ ಒಡೆದ ತುಂಡು ತಗೋಬೇಕಾಗಿತ್ತಲ್ಲ ಅಂದ್ರು. ಇಷ್ಟು ವಿಚಿತ್ರ ಪಾಲು ಮಾಡ್ಕೋತಿರ್ತಾರೆ. ಅತ್ಯಂತ ಅನ್ಯೋನ್ಯದಿಂದ ಬಾಳತಕ್ಕಂಥ 60,000 ಜನ ರಾಜಕುಮಾರರು. ಅವರು ಯಾರೂ ಅದನ್ನ ಕಟ್ಟು ಹಂಗಿಲ್ಲ, ಯುದ್ಧ ಹಾಕೂ ಹಂಗಿಲ್ಲ. ಅಶ್ವಮೇಧ ಯಾಗ ಯಶಸ್ವಿಯಾಗಿ ಆಗೋದು ನಿಶ್ಚಿತ. ಇಂದ್ರಗ ಗಾಬರಿ ಆಯ್ತು ನೋಡಿ. ನಂದಿನ್ನೂ ಅವಧಿ ಮುಗಿಯೋಕ್ಕಿಂತ ಮೊದಲೇ ನನ್ನ ಸಿಂಹಾಸನವನ್ನ ಕಸಿತಾರೆ ಹೇಳಿ ಇಂದ್ರ ಬಂದು ದೇವಲೋಕದಿಂದ ಭೂಲೋಕಕ್ಕೆ ಬಂದು ಅದನ್ನ ಅಶ್ವಮೇಧದ ಕುದುರೆ ಕದ್ದು ಎಲ್ಲಿ ಮುಚ್ಚಿಡ್ಬೇಕ್ರಿ? ಇಡೀ ಭೂಲೋಕ ಇವ್ರದ ಅದ. ಪಾತಾಳ ಲೋಕಕ್ಕೆ ಹೋಯ್ತಿದ್ದ. ಪಾತಾಳ ಲೋಕದೊಳಗ ಒಬ್ಬ ಋಷಿ ತಪಸ್ ಮಾಡ್ತಾ ಕುಳಿತುಕೊಂಡಿದ್ದ. ಅಸಂಪ್ರಜ್ಞಾತ ಸಮಾಧವಸ್ಥಾದೊಳಗ